ಓಡಿಗಾಲ ಆನೆ ಮಡುವಿನ ಕೆರೆ ನೀರು ತುಂಬಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಸ್ಥಳಕ್ಕೆ ಭೇಟಿ ನೀಡಿ ಎಡಬ್ಲ್ಯೂ ಮಹೇಶ್ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು. ಚಾಮರಾಜನಗರ ತಾಲೂಕಿನ ಉಡಿಗಾಲ ಆನೆ ಮಡುವಿನ ಕೆರೆಗೆ ಚಿಕ್ಕಮೋರೆ ಕಾಲುವೆ ಮುಖಾಂತರ 2ನೇ ಹಂತದಲ್ಲಿ ನೀರು ತುಂಬಿಸುವಂತೆ ಒತ್ತಾಯಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಉಡಿಗಾಲ ರೈತರು ಗ್ರಾಮಸ್ಥರು ಗ್ರಾಮದ ಚಿಕ್ಕಮೋರೆ ಕಾಲುವೆ ಸಮೀಪದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಎಡಬ್ಲ್ಯೂ ಮಹೇಶ್ ಅವರನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು. ಆನೆಮಡುವಿನ ಕೆರೆಗೆ ನೀರು ತುಂಬಿಸುವಂತೆ ಮನವಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೆರೆ ನೀರು ತುಂಬಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಆನೆಮಡುವಿನ ಕೆರೆಗೆ 3 ತಿಂಗಳ ಕಾಲ ರಾಜ್ಯ ರೈತ ಸಂಘಟನೆಗಳು ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಗ್ರಾಮಸ್ಥರು ಅಹೋರಾತ್ರಿ ನಿರಂತರ ಚಳುವಳಿಯನ್ನ ನಡೆಸಿ ದೊಡ್ಡ ಪ್ರಮಾಣದ ಪೈಪನ್ನು ರೈತರ ಅನುಕೂಲಕ್ಕಾಗಿ ಅಳವಡಿಸಲಾಗಿತ್ತು. ಆದರೆ 2ನೇ ಹಂತದಲ್ಲಿ ನೀರು ಬಿಟ್ಟು ಕೆರೆ ತುಂಬಿಸಬೇಕಾಗಿತ್ತು. ಸ್ವಲ್ಪ ಪ್ರಮಾಣದಲ್ಲಿ ನೀರು ತುಂಬಿಸಿ 3ನೇ ಹಂತಕ್ಕೆ ಬಿಟ್ಟಿದ್ದು ನೀರು 20ರಷ್ಟು ಮಾತ್ರ ನೀರು ತುಂಬಿದ್ದು, ಆದರೂ 60% ರಿಂದ 70% ನೀರು ತುಂಬಿದೆ ಎಂದು ಅಧಿಕಾರಿಗಳು ಸಮಜಾಯಿಷಿ ನೀಡಿದ್ದಾರೆ. ರೈತರ ಕಣ್ಣಿಗೆ ಮಣ್ಣೆಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ನೀರು ತುಂಬಿಸುವ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾ ನಿರತರು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಗುರುಪ್ರಸಾದ್, ರಘುಗುರು, ಸೂರ್ಯರಾಜು, ಕುಮಾರ್, ಅಭಿ, ರೇವಣ್ಣ, ಮಹೇಶ್, ಮಾದೇವ, ಮಲ್ಲಿಕ್, ಉಡಿಗಾಲ, ವೀರನಪುರ ಹಾಗೂ ಸುತ್ತಮುತ್ತಲಿನ ರೈತರು ಗ್ರಾಮಸ್ಥರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ನಮ್ಮ ರೈಟಿಂಗ್ ಕೊಟ್ಬಿಡಿ, ಚುನಾವಣಾ ಪ್ರತಿನಿಧಿಗಳು ಹೇಳ್ದಂಗೆ ಕೇಳ್ತೀವಿ ಅಂತ ನಾವು ಯಾರನ್ನ ಕೇಳಬೇಕು, ಎಲ್ಲಿ ಕೇಳಬೇಕು, ಯಾವ ತರ ಮಾಡ್ಕೋಬೇಕು ನಾವು ಮಾಡ್ಕೋತೀವಿ. ನಮ್ಗೆ ತಾಕತ್ತಿದ್ರೆ ಕಾನೂನು ಪ್ರಕಾರವಾಗಿ ಹೋದ್ರೆ ಏನಾಯ್ತದೆ ಅಂತ ಗೊತ್ತಾ? ನಮ್ಮ ಬಾಯಿಗೆ ಮಣ್ಣಾಗೋದು. ಅದನ್ನೇನು ವಿವೇಚನೆ ಇಲ್ಲದೆ ಸುಮ್ ಕುಂತೀವಿ ನಾವು ಹುಡಿಗಲ್ದವ್ರು ಅಂತಂತೇನು ಅನ್ಕೋಬೇಡಿ. ಟೋಟಲ್ ಪ್ರಾಜೆಕ್ಟ್ ನಿಲ್ಸಕ್ಕಲ್ವಾ ನೀವು ಮಾಡ್ರೆ ಮೂರ್ಖತನದಿಂದ ಮುಟ್ಟಾಳ್ತನದಿಂದ. ರವಿ, ಸರ್ಕಾರದ ಆಸ್ತಿಗೆ ಈ ಡಿಪಾರ್ಟ್ಮೆಂಟ್ನವ್ರು ದುಡ್ಡು ಕೊಟ್ರ ಒಬ್ಬನ್ಗ ತಮ್ಮನಳ್ಳಿ ಪಂಪ್ ಹೌಸ್ಲಿ ಸರ್ಕಾರದ ಆಸ್ತಿ ಹತ್ರ ದುಡ್ಡು ತಕೊಂಡ ಅದ್ರ ದಾಖಲಾತಿ ಜ್ಞಾನವಿಲ್ಲದೆ ದುಡ್ಡು ಕೊಟ್ರ ಡಿಪಾರ್ಟ್ಮೆಂಟ್ ಇಂದ. ಅಷ್ಟು ಹೊಲಸು ಅಂದ್ರೆ ಹೊಸಿ ಹೊಲಸು ಮಾಡಿಲ್ಲ ಸರ್. ಈಗ ನೀವು ಗೇಟ್ ತಿರ್ಬಿಟ್ಟು ಗುರು ಒಂದೇ ಮಾತು, ಈಗ ಏನೇ ಹೇಳದ್ ಕೇಳಿಲ್ಲ. ಏನೇ ನಾವು ಟೆಕ್ನಿಕಲ್ ಆಗಿ ಹೇಳಿದ್ರು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಮುಂದುವರ್ಸಕ್ಕ ಈ ಸರಿ ನೀರು ಬಿಡ್ಲೇಬೇಕು. ಅದ್ರಲ್ಲೂ ಇದಿಲ್ಲ. 40% ಕೇಳಿ ಸರ್, ಇಲ್ಲಿ ನೀವು 30% ಅಂತಿದಾರಲ್ಲ, ಅದ್ರ ಕೆಪಾಸಿಟಿ ಎಷ್ಟು ದಿನ ರನ್ ಆಗಿತ್ತು ಅದು ನೋಡಿದ್ರೆ ಈಸಿಯಾಗಿ ಗೊತ್ತಾಗಲ್ಲ ಸರ್. ಎಷ್ಟು ದಿನ ಓಪನ್ ಮಾಡಿದ್ದಾರೆ ಅಂತಂತ ನೋಡಿದ್ರೆ ನೀವು ಎಷ್ಟು ನೀರು ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತದಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಎಲ್ಲ ಮಾತಾಡೋದು? ನೀವು ಇಷ್ಟು % ಅಂತ ಅನ್ನೋದು ಬೇಡ, ಪರ್ಸೆಂಟ್ ಕಟ್ಕೊಂಡು ಏನಾಗಬೇಕು? ಈಗ ಇಲ್ಲಿ ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟು ಡಿಸ್ಚಾರ್ಜ್ ಆಯ್ತಾ ಇದೆ, ಎಷ್ಟು ರನ್ ಆಗಬೇಕು, ಎಷ್ಟು ಪರ್ಕ್ಯುಲೇಷನ್ ಪರ್ಸೆಂಟೇಜು ಇದು ನೋಡಿದ್ರೆ ಗೊತ್ತಾಯ್ತದಲ್ಲ ಸರ್. ಸುಮ್ಮನೆ 50% ತುಂಬದ 50% ನಿಮ್ಮ ಪರ್ಸೆಂಟ್ ಬೇಡ, ಎಂಥದ್ದು ಬೇಡ. ಲಾಸ್ ಎಲ್ಲ ಆಗ್ತಾ ಇದೆ. ವಾಟರ್ ಮ್ಯಾನೇಜ್ ಎಷ್ಟು ಮಿಸ್ ಮಾಡ್ತಾ ಇದ್ದೀರಿ ಅಂತ ನೀವು ಫಸ್ಟ್ ಸ್ಟೇಜಲ್ಲಿ ಇದೆಯಲ್ಲ, ಫಸ್ಟ್ ಸ್ಟೇಜ್ದು ಹಳೆ ಒಂದೇ ಒಂದು ಕೆರೆ ಎಷ್ಟು ಸರ್? ಹಳೆಪುರದ ಕೆರೆ ಕೆಪಾಸಿಟಿ. ಸೆಕೆಂಡ್ ಸ್ಟೇಜ್ ಟೋಟಲ್ ಕೆಪಾಸಿಟಿ ಎಷ್ಟು ಸರ್? ಅದೊಂದು ಆಲ್ಟರ್ ಮಾಡಿದ್ರೆ ಈ ಸೆಕೆಂಡ್ ಸ್ಟೇಜ್ ಮುಂದೆ ಕೊಂಡೋಗ್ಬೋದಲ್ವ ನೀರು? ಅದು ಮಾಡಕ್ ತಯಾರಿಲ್ಲ ನೀವು. ಯಾಕಂದ್ರೆ ನಾವು ರೈತರೇ ಹೋಗ್ಬಿಡ್ತೀವಲ್ಲ. ನೀವು ಮಾನ ಬರೋದು ಹೋಗ್ತಾ ಗಂಟೆ ಮಾನ ಬರೋದು ಮುಡಿಕೊಂಡ್ರೆ ಹಿಂಗ್ ಮಾಡ್ರಿ ನೀವು. ಅದೇ ನೀವು ಅಪ್ರೂವಲ್ 4ನೇ ಸ್ಟೇಜ್ಗೆ ಅಪ್ರೂವಲ್ ತಗೊಂಡ್ರಿ. ಈಗ ಬೇಕಾಗಿಲ್ಲ ನಿಮ್ಗೆ. ಸಾಲ್ವ್ ಮಾಡ್ಬಿಟ್ಟು ಮುಂದಕ್ಕೆ ತಾನೇ ಮಾಡ್ಬೇಕು. ನೀವು ಸಾಲ್ವ್ ಮಾಡಕ್ಕೆ ನೀವು ರೆಡಿ ಇಲ್ಲ. ಪ್ರತಿ ವರ್ಷ ಹಿಂಗೆ ನಿಮ್ ಚಡಿ ಹಿಡ್ಕೊಂಡು ಎಳೆಯೋದು. ನಮ್ಮಿಂದ ನೀವು ಬರ್ತೇನೆ, ನಮ್ಮಿಂದ ನೀವು ಬಂದು ಕೇಳಿದ್ರಿ. ನನ್ನ ನೀವು 30 ನೀರಿಲ್ಲ ಇಷ್ಟೇ ಸಾಕು ನಮ್ಗೆ. 30,000 ನೀವು ಅಮೆರಿಕ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಅನ್ನ ಮುಂದುವರಿಸಿದ ಸಾಲ್ವ್ ಮಾಡಿ. ಈ ವರ್ಷ ನೀರು ಬಿಡಕ್ಕಾಗತ್ತೆ ಸರ್.
ನೀರು ಬಿಡಕ್ ಆಗತ್ತಲ್ಲ ತುಂಬಿಸಿಲ್ಲ, ನಾನು ಹೇಳ್ತೇನೆ 40% ಯಾವ ಇದನ್ನ ಅರ್ಥ ಮಾಡ್ರಿ ಹೇಳಿ ಸರ್ ನೀವು ಹೆಂಗ್ ಅರ್ಥ ಮಾಡ್ರಿ 50% ಅಂತ ಹೆಂಗ್ ಅರ್ಥ ಮಾಡ್ರಿ ಹೆಂಗ್ ಅರ್ಥ ಮಾಡ್ರಿ ಹೇಳಿ ಸರ್ ಒಂದ್ ನಿಮಿಷ ಕೈ ಬಿದ್ದಾರ ಬನ್ನಿ ಸರ್ ನಿಮ್ಮ ಸಂಬಳ ಸರ್ 70,000 ಸರ್ಕಾರದ ದುಡ್ಡಿಲ್ಲ 3,000 ತಗೊಂಡ್ರೆ ನೀವು ಆನ್ಸರ್ ಕೊಡಿ ನಂಗೆ ನೀವು ಒಕ್ಕನ್ ನಿಂತ್ಕೊಳ್ಳೋದಲ್ಲ ಏನಾಗಿದೆ ಕ್ಯಾರಿಂಗ್ ಕೆಪಾಸಿಟಿನ ಹೆಚ್ಚು ಮಾಡಿದೆ ಅಂದ್ರೆ ನೀವು 15 ಮೋಟರ್ ಹಾಕೊಂಡು ನೀವು 7 ಇಂಚ್ ಪೈಪ್ ಹಾಕೊಂಡ್ರೆ ಎಷ್ಟು ತಳ್ಳಿದ್ರು ಅದು ಈಗ ಅದೇ ಹೇಳ್ತೇನೆ ಈಗ ಒಂದ್ ನಿಮಿಷ. ಈಗ ಏನಾಗಿದೆ ಗೊತ್ತಾ, 4ನೇ ಹಂತಕ್ಕೆ ನಮ್ದು ಅಡಿಷನಲ್ ತಗೊಂಡಿದೀವಲ್ಲ, ಅದು ನಮ್ದೇನು ಗುಂಡ್ಲುಪೇಟೆ ಅಲ್ಲ. ಒಂದ್ ನಿಮಿಷ ಗೊತ್ತಾಯ್ತು. ಅದೇನೆ ಒಂದ್ ನಿಮಿಷ, ನಾನು ಅದೇ ಹೇಳ್ತೇನೆ. ಅದು ಅದೇನಾಗಿದೆ, ಈಗ ಎಲ್ಲಕ್ಕೂ ಅದಕ್ಕೆ ಪೈಪ್ ಲೈನ್ ಸೇರ್ಕೊಂಡಿದೆ. ಅದು ನಮ್ದೇನ ಗುಂಡ್ಲುಪೇಟೆದೇನು ಹೊಸದಾಗಿ ಕೆಲಸ ಮಾಡ್ತಿದ್ದಾರೆ, ಅದ ಪೂರ್ತಿ ಪೈಪ್ ಲೈನ್ಗಳು ಎಲ್ಲಾ ಕಡೆಗಳು ಪೈಪ್ ಲೈನ್ ಸೇರ್ಕೊಂಡು ಅದು ಅಲ್ಲಿ ಮುಗಿಸ್ತದೆ. ಇನ್ನು ಉಳಿದಿದ್ದು ಈ ಕಡೆ ಕಳಿಸಿದ್ದಾರೆ. ಅದಾಗಿದೆ. ಮೋಟರ್ಗೆ ನಾವು ಇಟ್ಕೊಂಡಿದ್ದೀವಿ. ಆಯ್ತು, ಈಗ 20 ಕೆರೆ ತುಂಬಿಸ್ಬಿಟ್ಟು ಮುಂದಕ್ಕೆ ನೀವು ಏನು ಅಡಿಷನಲ್ ಮಾಡ್ಕೊಂಡಿದ್ದೀರಿ ಅದನ್ನ ಮಾಡ್ಕೊಂಡು ನಿಮ್ಮ ಅಧಿಕಾರಿಗಳು ಇದರಲ್ಲಿ ಯಾರು ಮೇಲಧಿಕಾರಿ ಆಗ್ಲಿ ನಿಮ್ಮ ಅಧಿಕಾರಿ ಆಗ್ಲಿ ಈ ಕೆರೆಗೆ ನೀರ್ ಬಿಡ್ಬೇಡ ಅಂತ ಹೇಳಿ ಮುಂದೆ ಕುಡಿಯಕ್ಕೆ ಅದಕ್ಕೆ ಇದೆಯಾ, ನಿಮ್ ರೂಲ್ಸ್ ಅಲ್ಲಿ ಇದೆಯಾ? ರೂಲ್ಸ್ ಇಲ್ಲ ಅಂದ್ಮೇಲೆ ಯಾಕೆ 50% 60% ಬಿಡ್ತೀವಿ ಈ ಕೆರೆಗೆ ಅಂತ ಹೇಳಿದ್ರಿ? ನೀವ್ ಎಲ್ಲಾ ಕರೆಗೂ ಬಿಟ್ಟಿದಾರೆ ಬಿಟ್ಟಿಲ್ಲ ನಮಗ್ ಗೊತ್ತಿಲ್ಲ ಸರ್. ನಾನು ಹೇಳ್ಬಿಟ್ಟಿಲ್ಲ ಫಸ್ಟ್. ನೀವ್ ಮಾತಾಡ್ಬೇಕಾದ್ರೆ ನಾನು ಮಾತಾಡಲ್ಲ, ನಾನ್ ಮಾತಾಡ್ಬೇಕಾದ್ರೆ ನೀವ್ ಮಾತಾಡ್ಬಿಡಿ ಸರ್. ನಾನು ಒಂದ್ಸರಿ ಫೋನ್ ಮಾಡಿದೆ ನಿಮ್ಗೆ, ಏನಂದ್ರೆ 60% 60% ತುಂಬಿದೆ. ನನ್ನ ಹತ್ರ ರೆಕಾರ್ಡ್ ಇದೆ, ಕೇಳಿಸ್ತೀನಿ. ಈಗ ಎಲ್ಲರೂ ಎಲ್ಲಿದ್ರು ಹಾಕೊಡ್ತೀನಿ ಬೇಕಿದ್ರೆ, ಆಯ್ತಾ? 50% 60% ತುಂಬಿಸಿದೀನಿ ಅಂತ ಹೇಳಿಲ್ವಾ? ಡಬ್ಬಳ್ಳಿ ಅವರು ಮಾತಾಡಿದಾರೆ, ಕೇಳಿಸ್ತೀನಿ. ನೀವೇ ಫೋನ್ ಎತ್ತಿರ್ಲಿಲ್ಲ? ನೀವ್ ಯಾಕೆ ಫೋನ್ ಎತ್ತಿಲ್ಲ ಹೇಳಿ? ನೀವ್ ಯಾಕೆ ಫೋನ್ ಎತ್ತಿಲ್ಲ ಹೇಳಿ ಸರ್? 80 ನೀವ್ ಯಾಕೆ ಫೋನ್ ಎತ್ತಿಲ್ಲ? ಈಗ ಆಯ್ತಲ್ಲ ಸರ್, ಆನೆಮಡುವಿನ ಕೆರೆಗೆ ನೀವು ಅಂದಾಗ ನೀರ್ ಗೇಟ್ ಬಿಟ್ಟಿದ್ರಿ, ನೀರ್ ಬಿಟ್ಟಿದೆ ಅಂದ್ರಲ್ಲ, ಒಂದ್ ಸ್ವಲ್ಪ ಗೇಟ್ ತಿರುಗಿಬಿಟ್ಟು ಯಾಕೆ ಸರ್ ವೇಟಿಂಗ್ ಮಾಡಿದ್ರಿ ಸರ್? ಈ ಕೆರೆ ಬೇಡ ಅಂದಲ್ಲ, ಈಗ ಸ್ವತ್ತಾಗ್ಲಿ, ಇಲ್ಲಿರೋರು ಸ್ವತ್ತಾಗ್ಲಿ, ಅಲ್ಲಿರೋ ಬದುಕ್ಲಿ. ಇಲ್ಲಿರೋರು ಸಾಯಿಸ್ಬಿಟ್ಟು ಇಲ್ಲಿರೋರು ಎನ ಮೇಲೆ ನಡ್ಕೊಂಡು ಹೋಗೋ. ಒಂದ್ ಪಾಯಿಂಟ್ ನನ್ಗ 3 ಮಕ್ಳವ, 7 ಮಕ್ಕಳಿಗೆ ಪಟ್ಟ ಹಾಕ್ತೀನಿ, ಇನ್ನೊಂದು ಮಕ್ಕಳು ಪಟ್ಟ ಹಾಕಿಲ್ವಾ? ನೀವು ಮಾತಾಡಿದ್ವಿ ಕೆಲಸ, ನೀವು ಮಾತಾಡಿದ್ವಿ ಕೆಲಸ. ಚಡ್ಡಿ ಇಟ್ಬಿಟ್ಟು ಕಾಯ್ತಾ ಇಕ್ಕಲ್ಲ, ಕಾಯ್ತಾ ಇಕ್ಕಿ ಚಡ್ಡಿ ಇಕ್ಕಲ್ಲ. ಯಾಕೆ ಬೇಕು ಈ ಕೆಲಸ? ನೀವು ಮಾತಾಡೋದು 2 ಕೆಲಸ ಕೆಲಸ. ಯಾಕೆ ಸರ್ ನೀವು ಕೆಲಸ ಮಾಡ್ತಾ ಇದ್ದಾರೆ ನೀವು? ಸರ್ ಈಗ ಏನು ಬೇಕಾಗಿಲ್ಲ, ನಮ್ಮ ಆನ್ಮೆಂಟ್ ಕೆರೆಗೆ ನೀರ್ ಬಿಡಿ. ನೀರ್ ತುಂಬವರು ಗೇಟ್ ಆನ್ ಮಾಡೋದು ಬೇಡ. ಈಗ ಇವತ್ತು ಗೇಟ್ ಆನ್ ಮಾಡಿ ಅಷ್ಟೇ. ನಿಮ್ ಕಳಿಸಿರೋ ಉದ್ದೇಶ ಏನು ಸರ್? ಸರ್ ನಿಮ್ ಕಳಿಸಿರೋ ಉದ್ದೇಶ ಏನೇ? ಇಲ್ಲಿ ರೈತರು ಸಮಸ್ಯೆ ಕೇಳಕತ್ತಾನೆ, ಸಮಸ್ಯೆನ ಸಾಲ್ವ್ ಮಾಡಿ. ಇಲ್ಲ ನಿಮ್ ಕಡೆ ಆಯ್ತಾ ನೀವು ಮಾಡಿ, ಇಲ್ಲ ನಿಮ್ ಮೇಲಧಿಕಾರಿಗಳು ಮಾಡ್ಕೊಳಕಾಯ್ತಾ ಅವ್ರ ಕಲೆ ಮಾಡಿ. ಅವ್ರ ಕಲೆ ಆಗಿಲ್ವಾ, ಪೊಲೀಸ್ ಅವ್ರ ಕಲೆ ಆಯ್ತಾ ಅವ್ರ ಕಲೆ ಮಾಡಿ. ನಮ್ಗೇನ್ ಬೇಕು ನಾವು ಮನವಿ ಕೊಟ್ಟಿದೀವಿ, ಈಗ ಪೊಲೀಸ್ ಅವ್ರು ಕಳ್ಸಿದಾರೆ. ಇಲ್ಲ ನೀವು ಮಾಡಿ, ಇಲ್ಲ ನಿಮ್ಮ ಅವ್ರ ಕಲೆ ಮಾಡಿ. ಇಲ್ಲ ನಿಮ್ ಕಲೆ ಆಗಿಲ್ವಾ ನಾವೇ ಮಾಡ್ತೀವಿ ಅದಕ್ಕೆ ಹೇಳಿ. ಹಿಂಗ್ ಮಾಡಪ್ಪ, ನಮ್ಮ ಅಧಿಕಾರಿಗಳ ಕೆಲ್ಸಕ್ಕೆ ಆಳ್ಗಳಿಲ್ಲ, ನಾವು ತಿರುಗಿ. ತಮಿಳಳ್ಳಿ ಕೆರೆಯಲ್ಲಿ ತಮಿಳಳ್ಳಿ ನೀರು ಬಿಟ್ಟಿದ್ರು, ಅಲ್ಲಿ ಬೋರ್ ಹಾಕ್ಸ್ಕೊಂಡು 36 ಲಕ್ಷ ರೂಪಾಯಿ ನಾವು ಕಾಡಿ ಬೇಡಿ ಇವ್ನ ನಮ್ಮ ಎಮ್ ಎಲ್ ಎನ ಕಾಲ್ ಕಟ್ಕೊಂಡು ನೀವು ಯಾತಕ್ಕೂ ಆಗಲ್ಲ ಕೇಳಲ್ಲ. ಎಮ್ ಎಲ್ ಎ ಗಣೇಶ್ ಪ್ರಸಾದ್ ನಿಮಗೆ ಫೋನ್ ಮಾಡ್ತಾನೆ, ಗುಂಡ್ಲುಪೇಟೆ ತಲಕ ಕೊಡ್ತಿದ್ದೀರಿ, ನಮ್ಗೆ ಕೇಳೋದಿಲ್ಲವಲ್ಲ, ನಾವೇನು ಮಾಡವಪ್ಪ? ನಮ್ಗೆ ಇದು ಮಾಡಲೇಬೇಕು. ಪ್ರತಿ ವರ್ಷನೂ ಹೋರಾಟ ಮಾಡ್ಕೊಂಡು ನೀವು ಎಲ್ಲಿಗೆ ಯಾರೋ ತಗೊಂಡು ನಮ್ಮ ಕೆರೆಗಳು 20 ಏನಿತ್ತು ಅದರಲ್ಲಿ ನಮ್ದು ಆನೆ ಮಾಡುವ ಫಸ್ಟ್ 5 ವರ್ಷ ಸಾಯಿಸ್ತ್ರಿ, ಫಸ್ಟ್ 5 ವರ್ಷ ಸಾಯಿಸ್ತ್ರಿ. ನಮ್ ತವ ಯಾರ ಅವರ ಹೋರಾಟ ಸಮಿತಿಯವರು ಕೆರೆಗೆ ನೀರು ತುಂಬಿಸ್ತೀನಿ ಅಂತ ಅವ್ರ ಮಾತುಗಳು, ಹೋರಾಟ ಸಮಿತಿಯವರು ಅವ್ರಗಳ ಮಾತು ಕೇಳ್ಕೊಂಡು ಬಿಟ್ರ ಚಾಲೆಂಜ್ ಇವತ್ತೀವಿ ಅಲ್ಲಿ ಪೈಪ್ಲೈನ್ ಮಾಡ್ತೀವಿ ಅಂತಿದ್ರಲ್ಲ. ಈಗ ಅಂದ್ರಲ್ಲ ಮಾಡ್ರ ಚಾಲೆಂಜಾ? ನಿಮ್ ಡಿಪಾರ್ಟ್ಮೆಂಟ್ ನಮ್ಮೂರವ್ರಿಗೆ ಚಾಲೆಂಜಾ? ಬಿಟ್ರೆ ಅಲ್ಲಿ ಪೈಪ್ಲೈನ್ ಮಾಡ್ರ ಮಾಡಕ್ ಆದದ ವಾಸ? ಏನ್ ಮಾಡ್ರ ಗೊತ್ತಾ ಗುರುಗಳು, ಇವರು ಇಲ್ಲದೆ ಇರೋ ಕಾಲ್ಯನ ಪ್ರಕೃತಿ ತತ್ವವಾದ ಕಾಲ್ಯ ಅಂತ ಮಾಡಿರೋದು ಲೋಕಲ್ಗಳು ಡಿಪಾರ್ಟ್ಮೆಂಟ್ನವರು. ಏನಂದ್ರೆ ಮಾಡಿದ್ರು ಬೇಡ. ಈಗ ಮದೇಶ ಸಮಸ್ಯೆ ಬಗ್ಗೆ ಇಲ್ಲ ಅವ್ರು ಏನ್ ಕೇಳೋದು ಬೇಡ. ನಿಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ನ ಆ ಮಗನೇ ಇಲ್ಲಿ ಕರೆಸಿ, ಫಸ್ಟ್ ಕರೆಸಿ ಅವ್ನು ಕರೆಸಿ. ನೀವು ನಿಮ್ಗೇನು ಅಧಿಕಾರವಿಲ್ಲ, ನಾನು ಹೇಳಿದ್ರೆ ನೀವು ಮಾಡ್ತಿದ್ದಾರೆ ಎಷ್ಟಿಯಾ. ಫಸ್ಟ್ ಅವ್ನು ಕರೆಸಿ ಸರ್, ಬೇರೆ ಮಾತು ನಿಮ್ ಕನ್ವಿನ್ಸ್ ಮಾತೇ ಬೇಡ.
ಎಸ್ ಸಿ ಕರೆಸಿ ಆಮೇಲೆ ಆಕಾಶದಿಂದ ಹಿಡಿದು ಬಿಟ್ಟಿಲ್ಲ ನಾವು ಕಟ್ಟ